ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ಪೇಪರ್ 1 ಎಲ್ಲರಿಗೂ ಕೂಡ ಸೇಮ್ ಇರುತ್ತೆ. ಅದು ಕ್ರೈಸ್ ಆಗಿರಬಹುದು, ವಿಲೇಜ್ ಅಕೌಂಟೆಂಟ್ ಆಗಿರಬಹುದು, PST ಆಗಿರಬಹುದು, JPT ಆಗಿರಬಹುದು, HSTR ಆಗಿರಬಹುದು, ಆರ್ PC ಆಗಿರಬಹುದು. ಹಲವಾರು ಪೋಸ್ಟ್ ಗಳನ್ನು ಈಗಾಗಲೇ ಕರ್ನಾಟಕ ಸರ್ಕಾರ KA ಕಡೆಯಿಂದ ಕಾಲ್ ಫಾರ್ಮ್ ಅನ್ನ ಮಾಡಿದೆ. ಸೊ ಅದಕ್ಕೆ ಪೇಪರ್ 1 ಗೆ ಸಂಬಂಧಿಸಿರುವಂತಹ ಹಲವಾರು ಪ್ರಶ್ನೆಗಳ ಸೊಲ್ಯೂಷನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಸಾಗೋಣ. ಸೊ ಹಳೆಯ ಪ್ರಶ್ನೆ ಪತ್ರಿಕೆ ಸಿರೀಸ್ ಅನ್ನ ನಾವು ಈಗ ಪ್ರಾರಂಭ ಮಾಡ್ತಾ ಇದೀವಿ. ಹಳೆ ಯಾವೆಲ್ಲ ಪೋಸ್ಟ್ ಗಳನ್ನು ಕರೆದಿದ್ರು ಅಲ್ಲಿ ಪೇಪರ್ 1 ಅಲ್ಲಿ GK ಆಗಿರಬಹುದು, ಕರೆಂಟ್ ಅಫೇರ್ಸ್ ಆಗಿರಬಹುದು, ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎನ್ನುವಂತದ್ರ ಬಗ್ಗೆ. ಸೊ ಇವಾಗ ನಾವು ಒಂದು ಪ್ರಶ್ನೆ ಪತ್ರಿಕೆನ ಸಾಲ್ವ್ ಮಾಡ್ತಾ ಸಾಗೋಣ. ಇದು ಬೇಸಿಕಲಿ 2024 ವಿಲೇಜ್ ಅಕೌಂಟೆಂಟ್ ಆಫೀಸರ್ ಏನಿದೆ ಅದರ ಪೇಪರ್ 1 ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಸಾಗೋಣ. ಸೊ ಯಾರು ಇನ್ನೂವರೆಗೆ ಜಕಾರ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಜಕಾರ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಂಥ ವಿಡಿಯೋಗಳನ್ನ ಪಡಿತಾ ಇರಿ. ಓಲ್ಡ್ ಕ್ವಶನ್ ಪೇಪರ್ ಏಕೆ ಸಾಲ್ವ್ ಮಾಡಬೇಕು ಎನ್ನುವಂಥದ್ದಾದ್ರೆ ಯಾವ ಟೈಪ್ ಕ್ವಶನ್ ಗಳನ್ನ ನಮಗೆ ಕೇಳ್ತಾರೆ ಎನ್ನುವಂಥದ್ದು, ಹಲವಾರು ಕ್ವಶನ್ಸ್ ಗಳು ಸಹಿತ ರಿಪೀಟ್ ಆಗಿರ್ತವೆ. ಐಡಿಯಾನು ಕೂಡ ನಮಗೆ ಬರುತ್ತೆ ಯಾವ ತರ ಸಾಲ್ವ್ ಮಾಡ್ಬೇಕು ಎನ್ನುವಂಥದ್ದು. ಬನ್ನಿ ಅದರ ಬಗ್ಗೆ ನಮ್ಮ ನಾಲೆಜ್ ಅನ್ನ ಇನ್ನಷ್ಟು ಹೆಚ್ಚಿಗೆ ಗೊಳಿಸಿಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ನೋಡೋದಾದ್ರೆ ಮೊದಲನೇ ಪ್ರಶ್ನೆ ನೋಡಿ. ಮೊದಲನೇ ಪ್ರಶ್ನೆ 2024 ಪೇಪರ್ 1 ವಿಲೇಜ್ ಅಕೌಂಟ್ ಅಲ್ಲಿ ಏನ್ ಕೇಳಿದ್ರು ಅಂದ್ರೆ, ಕೆಳಗಿನ ಯಾವ ಸ್ಥಳಗಳು ಡಚ್ಚರ ವ್ಯಾಪಾರ ಕೇಂದ್ರಗಳಾಗಿದ್ದವು? ಡಚ್ಚರು ನಮ್ಮ ಭಾರತಕ್ಕೆ ಬಂದಾಗ ಪ್ರಮುಖ ವ್ಯಾಪಾರ ಕೇಂದ್ರಗಳು ಯಾವ್ಯಾವ ಆಗಿದ್ವು ಎನ್ನುವಂಥದ್ದನ್ನ ಕೊಟ್ಟಿದ್ರು. ಸೊ ಆಪ್ಷನ್ ಗಳನ್ನ ನೋಡೋದಾದ್ರೆ ಮಚ್ಲಿಪಟ್ಟಣಂ, ದಿಯಾ, ದಮನ್ ಅಂಡ್ ಸೂರತ್ ಎನ್ನುವಂಥದ್ದಿದೆ. ಸೂರತ್, ಆಗ್ರಾ, ಅಹಮದಾಬಾದ್ ಹಾಗೂ ಬಾಂಬೆ ಅಂತ ಇದೆ. ಪುಲಿಕಾತ್, ಪಾಂಡಿಚೇರಿ, ಚಂದ್ರನಾಗೂರ್ ಹಾಗೂ ಮಾಹೆ. ನೆಕ್ಸ್ಟ್ ಪುಲಿಕಾತ್, ಸೂರತ್, ಮಚ್ಲಿಪಟ್ಟಣಂ ಹಾಗೂ ನಾಗಪಟ್ಟಣಂ ಎನ್ನುವಂಥದ್ದು. ಗೆಸ್ ಮಾಡಿ ನೋಡೋಣ ಇದೆಲ್ಲ ಸರಿಯಾಗಿರುವಂತಹ ಉತ್ತರ ಯಾವ್ದು ಆಗಿರ್ಬೋದು. ಯಾರ ಬಗ್ಗೆ ಇದೆ? ಡಚ್ಚರ ಬಗ್ಗೆ ಇದೆ. ಸರಿನಾ? ಡಚ್ಚರು ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಯಾವೆಲ್ಲ ಪಟ್ಟಣಗಳನ್ನ ಮಾಡಿಕೊಂಡಿದ್ರು ಎನ್ನುವಂತಾದ್ರೆ ಸರಿಯಾಗಿರುವಂತ ಉತ್ತರವನ್ನ ಗೆಸ್ ಮಾಡಿ. ಡಚ್ಚರು ಯಾವ್ದಪ್ಪ ಅಂತಂದ್ರೆ ಆಪ್ಷನ್ 4 ಕರೆಕ್ಟ್ ಆಗಿರುವಂತ ಉತ್ತರ. ಪುಲಿಕಾತ್, ಸೂರತ್, ಮಚ್ಲಿಪಟ್ಟಣಂ ಹಾಗೂ ನಾಗಪಟ್ಟಣಂ ಎನ್ನುವಂತಹ ವ್ಯಾಪಾರ ಕೇಂದ್ರಗಳನ್ನ ಮಾಡಿಕೊಂಡಿದ್ರು. ಸೊ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಈ ಪ್ರಶ್ನೆ ಬಹಳಷ್ಟು ಮುಖ್ಯವಾಗಿರುವಂತದ್ದು. ನೆಕ್ಸ್ಟ್ ಪ್ರಶ್ನೆಯನ್ನ ನಾವು ನೋಡ್ತಾ ಸಾಗೋಣ. ಪ್ರಶ್ನೆ 2ನ್ನ ಕೇಳಿದ್ರು, ಕೆ ಕಸ್ತೂರಿ ರಂಗನ್ ಸಮಿತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ? ನೋಡಿ ಪ್ರಶ್ನೆ ಅರ್ಥ ಮಾಡಿಕೊಳ್ಳಿ. ಒಂದು ಹೇಳಿಕೆನೂ ಕೂಡ ಸರಿಯಾಗಿರಬಹುದು, ಹಲವಾರು ಹೇಳಿಕೆಗಳನ್ನು ಸಹಿತ ಸರಿಯಾಗಿರಬಹುದು. ಅದಕ್ಕಾಗಿ ನೋಡಿ ಹೇಳಿಕೆ ಹಾಗೂ ಹೇಳಿಕೆಗಳು ಅಂತ ಕೊಟ್ಟಿದ್ದಾರೆ, ಸರಿಯಾಗಿದೆ ಅಥವಾ ಸರಿಯಾಗಿವೆ ಅನ್ನುವಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೇಳಿಕೆಗಳನ್ನ ನೋಡೋದಾದ್ರೆ ಈ ಪ್ರಶ್ನೆಗಳು ಏನಿದಾವಲ್ಲ ಬಹಳಷ್ಟು ಮುಖ್ಯವಾಗಿರುವಂತದ್ದು. ಇಲ್ಲಿ ನಮಗೆ ಹೆಚ್ಚಿಗೆ ಟೈಮ್ ಸ್ಪೆಂಡ್ ಆಗ್ತದೆ, ಯಾಕಂದ್ರೆ ಹೇಳಿಕೆ ರೂಪದಲ್ಲಿ ಬರುವಂತವು ಹಾಗೂ ಹೊಂದಿಸಿ ಬರೆಯಿರಿ ಅಂತ ಒಂದು ಪ್ರಶ್ನೆಗಳು ಏನಿದಾವೆ ಅಲ್ಲಿ ನಮಗೆ ಬಹಳಷ್ಟು ಟೈಮ್ ಬೇಕಾಗಿರುವಂತದ್ದು. ಅದಕ್ಕಾಗಿ ಚೆನ್ನಾಗಿರುವಂತ ಅಭ್ಯಾಸ ಮಾಡಿದವರಿಗೆ ಮಾತ್ರ ಇದೆಲ್ಲನೂ ಕೂಡ ಅರ್ಥ ಆಗತ್ತೆ. ಸೊ ಹೇಳಿಕೆಗಳನ್ನು ನೋಡೋದಾದ್ರೆ ಈ ಹೇಳಿಕೆ ಏನಿದೆ ನೋಡಿ, ಈ ಸಮಿತಿಯನ್ನು 2002ರಲ್ಲಿ ರಚಿಸಲಾಯಿತು. ಅಂದ್ರೆ ಯಾವುದು? ಕೆ ಕಸ್ತೂರಿ ರಂಗನ್ ಸಮಿತಿಯನ್ನ 2002ರಲ್ಲಿ ರಚಿಸಲಾಯಿತು ಎನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎರಡನೇ ಹೇಳಿಕೆಯನ್ನ ನೋಡುವುದಾದ್ರೆ ಈ ಸಮಿತಿಯನ್ನು ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರಿಸರ ಸಂಬಂಧಿ ಪ್ರದೇಶಗಳ ಸ್ಥಿತಿಗಳನ್ನು ಅಧ್ಯಯನ ಮಾಡಲು ರಚಿಸಲಾಯಿತು. ಸೊ ಪಶ್ಚಿಮ ಘಟ್ಟಗಳಲ್ಲಿ ಏನಿದೆ ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಕಸ್ತೂರಿ ರಂಗನ್ ಸಮಿತಿಯನ್ನ ರಚನೆ ಮಾಡಲಾಗಿದೆ ಎನ್ನುವಂಥದ್ದನ್ನ ಎರಡನೇ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ಮೂರನೇ ಹೇಳಿಕೆ ನೋಡಿದರೆ ಕರ್ನಾಟಕ ಸರ್ಕಾರವು ಸೆಪ್ಟೆಂಬರ್ 2024ರಲ್ಲಿ ಕಸ್ತೂರಿ ರಂಗನ್ ಸಮಿತಿಯ ವರದಿಯನ್ನು ಅಂಗೀಕರಿಸಿತು ಎನ್ನುವಂಥದ್ದು. ಎಷ್ಟು? ಟೋಟಲ್ ಆಗಿ 3 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಈ 3 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಎನ್ನುವಂಥದ್ದು ಆಪ್ಷನ್ ಗಳನ್ನ ನೋಡ್ರಿ. ಅದಕ್ಕೆ ನಾನು ಹೇಳಿದೆ ಇಲ್ಲಿಗೆ ಹೆಚ್ಚಿಗೆ ನಿಮಗೆ ಸಮಯ ಬೇಕಾಗುತ್ತೆ. ಆಪ್ಷನ್ ಗಳನ್ನ ನೋಡೋದಾದ್ರೆ ಆಪ್ಷನ್ 1 ಏನಿದೆ A ಮತ್ತು B, B ಮತ್ತು C ಸರಿಯಾಗಿವೆ. ಈ 3 ಸರಿಯಾಗಿವೆ ಎನ್ನುವಂಥದ್ದು ಕೊಡಲಾಗಿದೆ. ಎರಡನೇದು ಆಪ್ಷನ್ ನೋಡಿ ಕೇವಲ C ಮಾತ್ರ ಸರಿಯಾಗಿದೆ ಎನ್ನುವಂಥದ್ದು ಕೊಟ್ಟಿದ್ದಾರೆ. ಮೂರನೇ ಆಪ್ಷನ್ ನೋಡಿದ್ರೆ ಕೇವಲ B ಮಾತ್ರ ಸರಿಯಾಗಿದೆ ಎನ್ನುವಂಥದ್ದು. ಸೊ ಆಪ್ಷನ್ 4 ಕೇವಲ A ಮತ್ತು B ಮಾತ್ರ ಸರಿಯಾಗಿದೆ ಎನ್ನುವಂಥದ್ದನ್ನ ಕೊಡಲಾಗಿದೆ. ಸೊ ನಾವಿಲ್ಲಿ ನೋಡೋದಾದ್ರೆ ಕಸ್ತೂರಿ ರಂಗನ್ ವಿಶೇಷವಾಗಿ ಅದರ ಬಗ್ಗೆ ಪಶ್ಚಿಮ ಘಟ್ಟಗಳಲ್ಲಿರುವ ಪರಿಸರ ಸಂಬಂಧಿ ಪ್ರದೇಶಗಳ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡೋದಕ್ಕೆ ಏನ್ ಮಾಡಿದ್ರು? ಕಸ್ತೂರಿ ರಂಗನ್ ಸಮಿತಿಯನ್ನ ರಚನೆ ಮಾಡಿದ್ರು. ಸೊ ಈ ಹೇಳಿಕೆ B ಹೇಳಿಕೆ ಏನಿದೆ ಸರಿಯಾಗಿದೆ. ಉಳಿದಿರುವಂತ 2 ಹೇಳಿಕೆಗಳು A ಮತ್ತು C ಏನಿದಾವೆ ಇದು ಹೇಳಿಕೆ ತಪ್ಪಿದೆ, ಇದು ಹೇಳಿಕೆ ತಪ್ಪಿದೆ. ಸೊ B ಮಾತ್ರ ಸರಿಯಾಗಿರುವಂತದ್ದು ನೋಡ್ಬೇಕಾಗಿರುವಂತದ್ದು ಆಪ್ಷನ್ 3ನೇದೇನಿದೆ ಕೇವಲ B ಮಾತ್ರ ಸರಿಯಾಗಿದೆ. ಸರಿನಾ? ಕಸ್ತೂರಿ ರಂಗನ್ ಅದರ ಬಗ್ಗೆ ಪಶ್ಚಿಮ ಘಟ್ಟಗಳಲ್ಲಿರುವಂತ
ಪರಿಸರ ಸಂಬಂಧಿ ಪ್ರದೇಶಗಳ ಸ್ಥಿತಿಗಳನ್ನ ಅಧ್ಯಯನ ಮಾಡೋದಕ್ಕೆ ಕೆ ಕಸ್ತೂರಿ ರಂಗನ್ ಸಮಿತಿಯನ್ನ ರಚನೆ ಮಾಡಿದ್ರು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆ 3 ಇದೆ, ಹೊಂದಿಸಿ ಬರೆಯಿರಿ ಅಂತ ಇದೆ. ಸರಿನಾ? ಹರಪ್ಪ ಕೊಟ್ಟಿದ್ದಾರೆ, ಮೊಹಂಜೊದಾರೋ, ಕಾಲಿಬಂಗಾನ್ ಹಾಗೂ ಲೋಥಾಲ್ ಎನ್ನುವಂತ ಕೊಟ್ಟಿದ್ದಾರೆ. ಈ ಸೈಡ್ ನೋಡಿದರೆ ಸಾಕ್ಷ್ಯಗಳು, ಈ ಒಂದು ನಿವೇಶನಗಳಿಗೆ ಸಾಕ್ಷ್ಯಗಳು ಏನೇನಿದ್ವು ಎನ್ನುವಂಥದ್ದು ಹಡುಗಟ್ಟೆ, ಉಗ್ರಾಣಗಳು, ಚಿನ್ನದ ನಾಣ್ಯಗಳು, ಯಜ್ಞ ಕುಂಡಗಳು ಹಾಗೂ ನರ್ತಿಕೆ ವಿಗ್ರಹ ಎನ್ನುವಂಥದನ್ನ ಕೊಡಲಾಗಿದೆ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಈ ಪ್ರಕಾರ ಹೊಂದಿಸಿ ಬರೆಯಿರಿ ಕೊಟ್ಟಿರುವಂತ ಪ್ರಶ್ನೆಗಳು ಏನಾದ್ರು ಇದ್ದು ಅಂದ್ರೆ ಅಟ್ ಲೀಸ್ಟ್ ನಿಮಗೆ ಎರಡಾದ್ರೂ ಕರೆಕ್ಟ್ ಹೊಂದಿಸಿ ಬರೆಯಿರಿ ಬರ್ಲೇಬೇಕಾಗಿರುವಂತದ್ದು. ಅವಾಗ ಮಾತ್ರ ನಿಮ್ಮ ಉತ್ತರ ನೀವು ಗೆಸ್ ಮಾಡಬಹುದು, ಉತ್ತರ ಸರಿಯಾಗಿರುವಂತ ಉತ್ತರ ಸಮೀಪ ಹೋಗ್ಬಹುದು. ಸೊ ಇಲ್ಲಿ ಈ ಒಂದು ನಿವೇಶನಗಳೇನಿದಾವೆ ಹರಪ್ಪ, ಮೊಹಂಜೊದಾರೋ ಮತ್ತು ಕಾಲಿಬಂಗಾನ್ ಹಾಗೂ ಲೋಥಾಲ್ ಎನ್ನುವಂಥದ್ದು, ಅದರ ಸಾಕ್ಷ್ಯಗಳು ನಮಗೆ ಎಲ್ಲೆಲ್ಲಿ ದೊರೀತವೆ ಎನ್ನುವಂಥದ್ರ ಬಗ್ಗೆ ಪ್ರಶ್ನೆ ಇಲ್ಲಿ ಇದೆ. ಸೊ ಮುಖ್ಯವಾಗಿ ನೋಡುವುದಾದ್ರೆ ಹರಪ್ಪ ನಮಗೆ ಸಾಕ್ಷ್ಯಗಳು ಎಲ್ಲಿ ಸಿಕ್ಕಿದಾವೆ? ಉಗ್ರಾಣಗಳಲ್ಲಿ ಸಿಕ್ಕಿದಾವೆ. ಎಸ್, ಸರಿನಾ? ಇನ್ನು ಮೊಹಂಜೊದಾರೋ ಬಗ್ಗೆ ನೋಡೋದಾದ್ರೆ ಮೊಹಂಜೊದಾರೋ ಬಗ್ಗೆ ನರ್ತಿಕಿಯರ ವಿಗ್ರಹಗಳು, ಎಸ್, ನರ್ತಿಕಿಯರ ವಿಗ್ರಹಗಳು ಇಲ್ಲಿ ಸಿಕ್ಕಿದಾವೆ. ಕಾಲಿಬಂಗಾನನ್ನ ನಾವು ನೋಡುವುದಾದ್ರೆ ಯಜ್ಞ ಕುಂಡಗಳು. ಅದೇ ತರ ಲೋಥಾಲ್ ಅನ್ನ ನೋಡುವುದಾದ್ರೆ ಹಡಗುಕಟ್ಟೆ ಎನ್ನುವಂಥದ್ದು. ಸೊ ಒಂದನೇದಕ್ಕೆ ಎಗೆ, ಎರಡನೇದು ಹಾಗೂ ಬಿಗೆ ನರ್ತಕಿಯರ ವಿಗ್ರಹ, ಒಂದನೇದಕ್ಕೆ ಎರಡನೇದು ಎಸ್ ಎಲ್ಲಿದೆ? ಎಸ್. ಆಪ್ಷನ್ 3 ಏನಿದೆ ಇದು ಸರಿಯಾಗಿರುವಂತ ಉತ್ತರ. ಇದು ಬಹಳಷ್ಟು ಮುಖ್ಯವಾಗಿರುವಂತದ್ದು. ಹೊಂದಿಸಿ ಬರೆಯಿರಿ ಹಾಗೂ ಹೇಳಿಕೆ ರೂಪದಲ್ಲಿ ಏನ್ ಪ್ರಶ್ನೆಗಳು ಬರ್ತವೆ ಅಲ್ಲಿ ನಿಮಗೆ ಹೆಚ್ಚಿಗೆ ಸಮಯಾವಕಾಶ ಬೇಕಾಗತ್ತೆ ವಿಚಾರ ಮಾಡೋದಕ್ಕೆ ಹಾಗೂ ಆ ಒಂದು ಮಾರ್ಕ್ ಅನ್ನ ಮಾಡೋದಕ್ಕೆ. ಹಾಗಾಗಿ ಇವೆಲ್ಲ ಸ್ಪೆಸಿಫಿಕ್ ಆಗಿರುವಂತ ಉತ್ತರಗಳು ನಮಗೆ ಗೊತ್ತಾಗಿರ್ಬೇಕಾಗಿರುವಂತದ್ದು. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋದಾದ್ರೆ ಪ್ರಶ್ನೆ 4 ನೋಡ್ತೀವಿ. ಪ್ರಶ್ನೆ 4 ನೋಡೋಣ. ಪ್ರಶ್ನೆ 4 ಸರಿಯಾಗಿರುವಂತಹ ಸಂಯೋಜನೆಯನ್ನು ಗುರುತಿಸಿ. ಸೊ ಆಲ್ರೆಡಿ ಹೊಂದಿಸಿ ಬರಿ 4 ಹೊಂದಿಸಿ ಬರಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಹೊಂದಿಸಿ ಬರಿ ಅಂದ್ರೆ ಆಲ್ರೆಡಿ ಅದರ ಮುಂದೆ ಸಂಯೋಜನೆಯನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾಗಿರುವಂತಹ ಸಂಯೋಜನೆ ಬರಿಬೇಕಾಗಿರುವಂತ ಮೊದಲನೇ ಸಂಯೋಜನೆ ನೋಡೋಣ. ಎ ಅನ್ನ ನೋಡೋಣ. 14ನೇ ವಿಧಿ ಕಾನೂನಿನ ಮುಂದೆ ಸಮಾನತೆಯನ್ನು ಸೂಚಿಸದೆ ಅಂತ ಕೊಟ್ಟಿದ್ದಾರೆ. 21ನೇ ವಿಧಿ ಬಿರುದುಗಳ ರದ್ದತಿ ಅದರ ಬಗ್ಗೆ ಕೊಟ್ಟಿದ್ದಾರೆ. 24ನೇ ವಿಧಿ ಅಸ್ಪೃಶ್ಯತೆ ರದ್ದತಿ ಎನ್ನುವಂಥದ್ದು. ಸೊ 30ನೇ ವಿಧಿಯು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಎನ್ನುವಂಥದ್ದು ಕೊಡಲಾಗಿದೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ಸರಿಯಾಗಿರುವಂತಹ ಸಂಯೋಜನೆ ಯಾವುದು ಎನ್ನುವಂಥದ್ದು. ಸೊ 30ನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಇದು ತಪ್ಪಾಗಿದೆ. 24ನೇ ವಿಧಿ ಅಸ್ಪೃಶ್ಯತೆ ರದ್ದತಿ, ಇದು ತಪ್ಪಿದೆ. 21ನೇ ವಿಧಿ ಎಸ್. ಇಲ್ಲಿ ಸರಿಯಾಗಿರುವಂತಹ ಸಂಯೋಜನೆ ಯಾವ್ದಿದೆ ಅಂದ್ರೆ 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎನ್ನುವಂಥದ್ದನ್ನ ಸಾರಿ ಹೇಳ್ತದೆ. ಎಸ್. ಎಷ್ಟನೇ ವಿಧಿ? 14ನೇ ವಿಧಿ ಎಲ್ಲರೂ ಸಮಾನರು ಎನ್ನುವಂಥದ್ದನ್ನ ಹೇಳ್ಕೊಡ್ತದೆ. ಸೊ ಇದು ಏನಿದೆ ಆಪ್ಷನ್ ಎ ಸರಿಯಾಗಿರುವಂತದ್ದು. ಸೊ ಇಲ್ಲಿ ನಾವು ನೋಡುವುದಾದ್ರೆ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಎಸ್, ಆಪ್ಷನ್ ಎ ಏನಿದೆ ಎ ಮಾತ್ರ ಸರಿಯಾಗಿದೆ. ಎ ಮಾತ್ರ ಇದು ಏನಿದೆ ಈ ಒಂದು ಸಂಯೋಜನೆ ಸರಿಯಾಗಿರುವಂತದ್ದು. ನೆಕ್ಸ್ಟ್ ಪ್ರಶ್ನೆ ನಾವು ಹೋಗೋಣ. ಈ ಕೆಳಕಂಡ ಯೋಜನೆಗಳು ಮತ್ತು ಅವುಗಳ ಉದ್ದೇಶಗಳನ್ನ ಹೊಂದಿಸಿ ಬರೆಯಿರಿ ಎನ್ನುವಂತ ಕೊಡಲಾಗಿದೆ. ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ, ಅದರ ಉದ್ದೇಶಗಳು ಏನೇನಿದಾವೆ ಎನ್ನುವಂಥದ್ದನ್ನ ಇನ್ನೊಂದ್ ಸೈಡ್ ಕೊಟ್ಟಿದ್ದಾರೆ, ಅದನ್ನ ಹೊಂದಿಸಿ ಬರೀಬೇಕಾಗಿರುವಂತದ್ದು. ಒಂದ್ ಸೈಡ್ ನಾವು ಫಸ್ಟ್ ಯೋಜನೆಗಳು ನೋಡೋಣ. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ ಧನ್ ಯೋಜನಾ ಎನ್ನುವಂತ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಎನ್ನುವಂಥದ್ದು. ಸೊ ಇದರ ಉದ್ದೇಶಗಳು ಏನೇನು ಎನ್ನುವಂಥದ್ದನ್ನು ಹೊಂದಿಸಿ ಬರೀಬೇಕಾಗಿರುವಂತದ್ದಿದೆ. ಸೊ ಫಸ್ಟ್ ಆಫ್ ಆಲ್ ನಾವು ನೋಡ್ತಾ ಸಾಗೋದಾದ್ರೆ ಎಸ್, ಪ್ರಧಾನಮಂತ್ರಿ ಶ್ರಮಯೋಗಿ ಇದು ಎಸ್ ಯಾವುದು? ಆಪ್ಷನ್ ಬಿಗೆ ಅಸಂಘಟಿತ ವಲಯ ಕಾರ್ಮಿಕರಿಗೆ ಪಿಂಚಣಿ ಯೋಜನೆಯನ್ನ ಇದು ಕೊಡ್ತದೆ. ಎಕ್ಸ್. ಎರಡನೇ ನಾವು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆಯನ್ನ ನೋಡುವುದಾದ್ರೆ ಇದು ಎಸ್, ಯಾವುದೇ ಕಾರಣದಿಂದ ಸಾವು ಸಂಭವಿಸಿದರೆ 1 ವರ್ಷದ ಜೀವ ವಿಮಾ ಇನ್ಶೂರೆನ್ಸ್ ಅನ್ನ ಕಲ್ಪಿಸಿಕೊಡತ್ತೆ ನಮಗಿದು. ಎಸ್. ಇನ್ನು 3ನೇದು ರಾಷ್ಟ್ರೀಯ ಸಾಮಾಜಿಕ ನೆರವು ಏನಿದೆ ಎಸ್, ಬಡ ಕುಟುಂಬದವರಿಗೆ ವೃದ್ಧಾಪ, ಸಾವು ಮತ್ತು ಹೆರಿಗೆ ಸಂದರ್ಭದಲ್ಲಿ ಸಾಮಾಜಿಕ ಸೌಲಭ್ಯಗಳನ್ನ ರಾಷ್ಟ್ರೀಯ ಸಾಮಾಜಿಕ, ನೋಡಿ ಇಲ್ಲಿ ಆಲ್ಮೋಸ್ಟ್ ನೀವು ಸಾಮಾಜಿಕ ಅಂದ್ರೆ ಒಂದು ಕುಟುಂಬ, ಎಸ್, ವೃದ್ಧಾಪ ಅದೆಲ್ಲನೂ ಕೂಡ ಇಲ್ಲಿ ಬರ್ತಾರೆ. ನೆಕ್ಸ್ಟ್ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಉಳಿದಿರುವಂತದ್ದು ಎಸ್, ಆಕ್ಸಿಡೆಂಟ್ ಅದು ಆಯಿತು ಅಂದ್ರೆ ಅಪಘಾತದಿಂದ ಸಾವು ಅಥವಾ ಅಂಗವೈಕಲ್ಯ ಉಂಟಾದರೆ 1 ವರ್ಷದ ಅಪಘಾತ ವಿಮಾ ಯೋಜನೆ ಕಲ್ಪಿಸಿಕೊಡತ್ತೆ. ಸೊ ಎಸ್, ಮೊದಲನೇದು ನೋಡೋದಾದ್ರೆ ಎಗೆ 2 ಇದೆ. ಅದೇ ತರ ಬಿಗೆ ನಾವು ನೋಡೋದಾದ್ರೆ 1 ಇದೆ. ಎಗೆ 2 ಎಲ್ಲಿದೆ? ಎಗೆ 2
ಎಸ್, ಇಲ್ಲಿನೂ ಹೇಗೆ 2 ಇದೆ, ಇಲ್ಲಿನೂ ಹೇಗೆ 2 ಇದೆ. ಸೊ ಇದರಲ್ಲಿ ನೋಡಿ 50% ಏನಿರ್ತವೆ, ಈ ಟೈಪ್ ಆನ್ಸರ್ಗಳು ಇರ್ತವೆ. ಇನ್ನ ಬಿ ಏನಿದೆ, ಎಸ್ ಬಿ ನಮ್ಮದು ಒಂದನೇದಿದೆ. ಎಸ್ ಬಿ ಒಂದನೇದಿದೆ. ಇಲ್ಲಿ ಯಾವುದು ಬಿ, ಎಸ್ ಇದು ನಮ್ದು ಸರಿಯಾಗಿರುವಂತ ಉತ್ತರ. ಆಪ್ಷನ್ 3 ಏನಿದೆ ಇದು ಸರಿಯಾಗಿರುವಂತ ಉತ್ತರ. ಯೋಜನೆ ಹಾಗೂ ಉದ್ದೇಶಗಳು ಬಹಳಷ್ಟು ಮುಖ್ಯವಾಗಿರುವಂತ, ಅದನ್ನು ತಗೊಂಡು ನೆನಪಿಟ್ಕೊಳ್ಳಬೇಕಾಗಿರುವಂತದ್ದು. ನೆಕ್ಸ್ಟ್ ಪ್ರಶ್ನೆ ಹತ್ತ ನಾವು ಸಾಗೋಣ. ಪ್ರಶ್ನೆ 6 ನೋಡುವುದಾದ್ರೆ, ಪ್ರಶ್ನೆ 6 ಏನಿದೆ, ಮಗಧವನ್ನು ಆಳಿದ ರಾಜವಂಶಗಳ ಸರಿಯಾದ ಕಾಲಕ್ರಮಣಿಕೆಯನ್ನು ಗುರುತಿಸಿ. ಸೀರಿಯಲ್ ವೈಸ್ ಯಾರು ಫಸ್ಟ್, ಯಾರು ಸೆಕೆಂಡ್, ಯಾರು ಥರ್ಡ್, ಯಾರು ಮಗಧ ರಾಜ್ಯವನ್ನ ಯಾರ್ಯಾರು ಆಳಿದ್ರು, ರಾಜವಂಶಗಳು ಯಾರ್ಯಾರು ಎನ್ನುವಂಥದ್ದನ್ನ ಇಲ್ಲಿ ನಾವು ಮಾಡ್ಬೇಕಾಗಿರುವಂತದ್ದು. ಸೊ ಮೊದಲನೇ ಆಪ್ಷನ್ ಏನಿದೆ, ಹರ್ಯಂಕ, ಮೌರ್ಯ, ಶಿಶುನಾಗ, ನಂದ ಹಾಗೂ ಶುಂಕ ಅಂತಿದೆ. ಎರಡನೇ ಆಪ್ಷನ್ ನೋಡೋದಾದ್ರೆ ಹರ್ಯಂಕ, ಶಿಶುನಾಗ, ನಂದ, ಮೌರ್ಯ ಹಾಗೂ ಶುಂಗ ಅಂತಿದೆ. ಶಿಶುನಾಗ, ನಂದ, ಮೌರ್ಯ, ಶುಂಗ, ಹರ್ಯಂಕ ಅಂತಿದೆ. ಸೊ ಇಲ್ಲಿ ಬೇರೆ ಬೇರೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಮಗಧರ ಬಗ್ಗೆ ಅಭ್ಯಾಸ ಮಾಡೋದಾದ್ರೆ ಫಸ್ಟ್ ಗೆ ಯಾರು ಬರ್ತಾರೆ, ಹರ್ಯಂಕರು ಬರ್ತಾರೆ. ಎಸ್ ಫಸ್ಟ್ ಹರ್ಯಂಕರು ನೋಡಿ, ಹರ್ಯಂಕರು ಇಲ್ಲಿನೂ ಕೂಡ ಇದೆ, ಇಲ್ಲಿನೂ ಕೂಡ ಇದೆ. ಎರಡನೇದಾಗಿ ಯಾರು ಬರ್ತಾರೆ ಅಂದ್ರೆ ಎಸ್ ಶಿಶುನಾಗರು ಬರ್ತಾರೆ, ನಂದ, ಮೌರ್ಯ ಹಾಗೂ ಶುಂಗ. ಈ ಸೀರಿಯಲ್ ಏನಿದೆ ಇದು ಸರಿಯಾಗಿರುವಂತ ಉತ್ತರ ಏನಿದೆ, ಆಪ್ಷನ್ 2 ಏನಿದೆ ಇದು ಸರಿಯಾಗಿರುವಂತ ಉತ್ತರ. ಮಗಧವನ್ನ ಫಸ್ಟ್ ಗೆ ಹರ್ಯಂಕರು, ಶಿಶುನಾಗ, ನಂದ, ಮೌರ್ಯ ಹಾಗೂ ಶುಂಗ ಇವ್ರು ಏನ್ ಮಾಡ್ತಾರೆ, ಆಳ್ತಾರೆ. ಸರಿನಾ, ಸೀರಿಯಲ್ ವೈಸ್ ಈ ತರ ನಾವು ಅದನ್ನ ಮಾರ್ಕ್ ಮಾಡ್ಬೇಕಾಗಿರುವಂತದ್ದು. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡುವ, ಪ್ರಶ್ನೆ 7 ನೋಡೋದಾದ್ರೆ, ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ. ಅದರ ಬಗ್ಗೆ ಇದೆ ನೋಡಿ. ಫಸ್ಟ್ ಗೆ ಕ್ವಶನ್ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ. ಗ್ರಾಮ ಪಂಚಾಯತ್ ಬಗ್ಗೆ ಇದೆ ಹಾಗೂ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಎದರ ಬಗ್ಗೆ ಇದೆ, ಅದು ಗ್ರಾಮ ಪಂಚಾಯತ್ಗಳ ಬಗ್ಗೆ ಇದೆ. ಸೊ ಪಂಚಾಯತ್ ರಾಜ್ ಅದನ್ನ ತಾವುಗಳು ಓದ್ಕೊಳ್ಬೇಕಾಗಿರುವಂತದ್ದು. ಸೊ ಈ ಒಂದು ಹೇಳಿಕೆಗಳಲ್ಲಿ ಯಾವ್ದು ಸರಿಯಾಗಿರುವಂತದ್ದು ಎನ್ನುವಂತ, ಸರಿಯಾಗಿ ಉತ್ತರ ಯಾವ್ದಿದೆ ಎನ್ನುವಂಥದ್ದನ್ನ ತಾವುಗಳು ಇಲ್ಲಿ ಅಭ್ಯಾಸ ಮಾಡ್ಬೇಕಾಗಿರುವಂತದ್ದು. ಮೊದಲನೇ ಆಪ್ಷನ್ ನೋಡುವುದಾದ್ರೆ, ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಗ್ರಾಮ ಅಥವಾ ಹಲವು ಗ್ರಾಮಗಳು ಬರುತ್ತವೆ. ಎಸ್ ಎರಡನೇದು ಆಪ್ಷನ್ ಬಿ ಏನಿದೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹಣಕಾಸು ವ್ಯವಹಾರ ಚೆಕ್ಗೆ ಸಹಿ ಮಾಡುವ ಅಧಿಕಾರವಿರುತ್ತದೆ. ಸಿ ಆಪ್ಷನ್ ಏನ್ ಕೊಟ್ಟಿದ್ದಾರೆ, ಗ್ರಾಮ ಆಡಳಿತ ಅಧಿಕಾರಿ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಏನಿದ್ದಾರೆ, ಗ್ರಾಮ ಪಂಚಾಯಿತಿಯ ಅಧೀನದಲ್ಲಿ ಅಧ್ಯಕ್ಷರ ಆದೇಶದಿಂದ ಕಾರ್ಯನಿರ್ವಹಿಸುವುದು. ಎಸ್ ನೆಕ್ಸ್ಟ್ ನೋಡೋದಾದ್ರೆ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಗೆ ಯಾವುದೇ ಮೀಸಲಾತಿ ಇರುವುದಿಲ್ಲ. ಸೊ ತಾವುಗಳು ಏನಾದ್ರೂ ಪಂಚಾಯತ್ ರಾಜ್ ಇಲಾಖೆಯನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ. ಒಂದು ಗ್ರಾಮ ಪಂಚಾಯತಿಗೆ ಒಂದು ಪಂಚಾಯತ್ ಇರಬಹುದು ಅಥವಾ ಹಲವು, ಇದು ಕೂಡ ಸರಿ ಇದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಹಣಕಾಸು ವ್ಯವಹಾರ ಚೆಕ್ಗೆ ಸಹಿ ಮಾಡುವ ಅಧಿಕಾರ ಇದೆ. ಎಸ್ ಅಧ್ಯಕ್ಷರಿಗೆ ಅವ್ರು ಯಾಕಂದ್ರೆ ಜಾಯಿಂಟ್ ಅಕೌಂಟ್ ಇರ್ತಾವೆ, PDO ವಿಲೇಜ್ ಅಕೌಂಟೆಂಟ್ ಏನಿದ್ದಾರೆ ಅವರು ಸಹಿ ಮಾಡಬಹುದು. ಇನ್ನು ಗ್ರಾಮ ಆಡಳಿತ VO ವಿಲೇಜ್ ಅಕೌಂಟೆಂಟ್ ಏನಿದ್ದಾರೆ ಇವರು ಅಧ್ಯಕ್ಷರ ಆದೇಶದಂತಿಲ್ಲ, ಸರ್ಕಾರ ಆದೇಶದಂತೆ ಕೆಲಸವನ್ನು ನಿರ್ವಹಿಸಬೇಕಾಗಿರುವಂತದ್ದು, ಇದು ತಪ್ಪಾಗಿರುವಂತದ್ದು. ನೆಕ್ಸ್ಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆ ಯಾವುದೇ ಮೀಸಲಾತಿ ಇರುವುದಿಲ್ಲ, ಅವರಿಗೆ ಮೀಸಲಾತಿ ಇರ್ತದೆ. ಹಾಗೆ ಇವೆರಡು ತಪ್ಪಾಗ್ತವೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ಒಂದು A ಮತ್ತು B ಸರಿಯಾಗಿದ್ದಾವೆ. A ಮತ್ತು B ಮಾತ್ರ ಸರಿ. ಎಸ್ ಆಪ್ಷನ್ 1ನೇದೇನಿದೆ ಇದು ಸರಿಯಾಗಿರುವಂತದ್ದು. A ಮತ್ತು B ಮಾತ್ರ ಸರಿ, ಇದು ಸರಿ ಇದೆ ಹಾಗೂ ಇದು ಸರಿ ಇದೆ. ನೆಕ್ಸ್ಟ್ ನಾವು ನೋಡ್ತಾ ಸಾಗೋಣ, ಯಾಕಂದ್ರೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋದ್ರೆ ಬಹಳಷ್ಟು ಸಮಯ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆಯನ್ನ ನಾವು ನೋಡೋದಾದ್ರೆ, ಬಂದೂಕಿನಿಂದ ಗುಂಡನ್ನು ಹಾರಿಸಿದಾಗ ಬಂದೂಕು ಗುಂಡಿನ ಮೇಲೆ ಬಲವನ್ನು ಹಾಗೂ ಗುಂಡು ಬಂದೂಕಿನ ಮೇಲೆ ಬಲವನ್ನು ಪ್ರಯೋಗ ಬೀರುತ್ತದೆ. ಸೊ ವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಬಂದ್ಬಿಟ್ಟಿದ್ದಾವೆ. ಸೊ ನೋಡಿ, ಬಂದೂಕಿನಿಂದ ಗುಂಡನ್ನು ಹಾರಿಸಿದಾಗ ಬಂದೂಕು ಗುಂಡಿನ ಮೇಲೆ ಬಲವನ್ನು ಪ್ರಯೋಗ ಮಾಡುತ್ತದೆ ಹಾಗೂ ಗುಂಡು ಬಂದೂಕಿನ ಮೇಲೆ ಬಲವನ್ನ ಬೀರುತ್ತದೆ ಎನ್ನುವಂಥದ್ದು ಇಲ್ಲಿ ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ. 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹೇಳಿಕೆ A ಏನಿದೆ ನೋಡಿ, ಗುಂಡಿನ ಮೇಲಿನ ಬಲ ಮತ್ತು ಬಂದೂಕಿನ ಮೇಲಿನ ಬಲ ಸಮ ಮತ್ತು ವಿರುದ್ಧವಾಗಿರುತ್ತವೆ ಎನ್ನುವಂಥದ್ದು ಕೊಡಲಾಗಿದೆ. ತದನಂತರ ಹೇಳಿಕೆ B ಏನಿದೆ, ಗುಂಡು ಮತ್ತು ಬಂದೂಕಿನ ಒಟ್ಟು ಸಂವೇಗ ಟೋಟಲ್ ಮೊಮೆಂಟಮ್ ಅಂತ ಕರಿತೀವಿ, ಸರಿನಾ, ಒಟ್ಟು ಸಂವೇಗವು ಸಂರಕ್ಷಿಸಲ್ಪಡುತ್ತದೆ. ಹೇಳಿಕೆ C ಏನಿದೆ ನೋಡಿ, ಗುಂಡು ಮತ್ತು ಬಂದೂಕಿನ ಒಟ್ಟು ಚಲನ ಶಕ್ತಿಯು ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ, ಒಟ್ಟು ಚಲನ ಶಕ್ತಿಯು ಸಂರಕ್ಷಿಸಲ್ಪಡುತ್ತದೆ. ಇನ್ನ ಈ ಮೇಲಿನವುಗಳಿಗೆ ಸರಿಯಾದ ಹೇಳಿಕೆ ಯಾವುದು ಅಂತ, ಹೇಳಿಕೆ ಅಥವಾ ಹೇಳಿಕೆಗಳು 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. 3ರಲ್ಲಿ ಯಾವೆಲ್ಲ ಹೇಳಿಕೆಗಳು ಸರಿಯಾಗಿದ್ದಾವೆ ಎನ್ನುವಂಥದ್ರ ಬಗ್ಗೆ ಆಪ್ಷನ್ ನೋಡೋದಾದ್ರೆ, ಹೇಳಿಕೆ A ಮತ್ತು B ಸರಿಯಾಗಿದೆ ಅಂತ ಇದೆ, ಹೇಳಿಕೆ B ಮತ್ತು C ಅಂತ ಇದೆ, ಹೇಳಿಕೆ A ಮತ್ತು C ಅಂತ ಇದೆ, ಜೊತೆಗೆ ಹೇಳಿಕೆ C ಮಾತ್ರ ಎನ್ನುವಂಥದ್ದಿದೆ. ಸೊ ಇಲ್ಲಿ ನಾವು ಗಮನಿಸಬೇಕಾದ್ರೆ
ವಿಜ್ಞಾನದಲ್ಲಿ ಬಲವನ್ನ ನಾವು ನೋಡುವುದಾದ್ರೆ, ಒಂದು ಬಂದೂಕಿನ ಗುಂಡು ನಾವು ಹಾರಿಸಿದಾಗ ಗುಂಡಿನ ಮೇಲಿನ ಬಲ ಮತ್ತು ಬಂದೂಕಿನ ಮೇಲಿನ ಬಲ ಸಮ ಮತ್ತು ವಿರುದ್ಧವಾಗಿರ್ತವೆ. ಎಸ್, ಸಮ ಹಾಗೂ ವಿರುದ್ಧವಾಗಿರ್ತವೆ. ಸರಿನಾ? ಈ ಹೇಳಿಕೆ ಸರಿಯಾಗಿದೆ. ಗುಂಡು ಮತ್ತು ಬಂದೂಕಿನ ಒಟ್ಟು ಸಂವೇಗ, ಟೋಟಲ್ ಮೊಮೆಂಟಮ್ ಏನಿದೆ ಅದು ಸಂರಕ್ಷಿಸಲ್ಪಡುತ್ತದೆ. ಇದು ಸಹಿತ ಸರಿಯಾಗಿದೆ. ಸರಿನಾ? ಗುಂಡು ಮತ್ತು ಬಂದೂಕಿನ ಒಟ್ಟು ಕೈನೆಟಿಕ್ ಎನರ್ಜಿ ಸಂರಕ್ಷಿಸಲ್ಪಡುವುದಿಲ್ಲ. ಹಾಗೆ ಹೇಳಿಕೆ ಎ ಮತ್ತು ಬಿ ಸರಿಯಾಗಿದ್ದಾವೆ. ಸೊ ಇಲ್ಲಿ ನೋಡಿದರೆ ಆಪ್ಷನ್ ಒಂದೇದೇನಿದೆ ಇದು ಸರಿಯಾಗಿರುವಂತ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡುವುದಾದ್ರೆ ಎಸ್ ನೋಡಿ, ವಜ್ರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಅದರ ಬಗ್ಗೆ, ವಜ್ರದ ಬಗ್ಗೆ ಕೇಳ್ತಾ ಇದ್ದಾರೆ. ವಜ್ರದ ಬಗ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಎನ್ನುವಂಥದ್ದು. ಇಲ್ಲಿ ನೋಡಿ, ಯಾವ ಹೇಳಿಕೆ ಸರಿಯಾಗಿದೆ ಅಂದ್ರೆ ಇಲ್ಲಿ 4 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ್ದು ಹೇಳಿಕೆ ಸರಿಯಾಗಿದೆ ಅನ್ನುವಂಥದ್ದನ್ನ ಬರಿಬೇಕಾಗಿರುವಂತದ್ದಿದೆ. ಮೊದಲನೇ ಹೇಳಿಕೆ ನೋಡುವುದು, ವಜ್ರದಲ್ಲಿ ಪ್ರತಿ ಕಾರ್ಬನ್ ಪರಮಾಣು ಇತರೆ 3 ಕಾರ್ಬನ್ಗಳೊಂದಿಗೆ ಬಂಧನಗೊಂಡಿದೆ. ವಜ್ರದಲ್ಲಿ ಪ್ರತಿ ಕಾರ್ಬನ್ ಪರಮಾಣು ಇತರೆ 4 ಕಾರ್ಬನ್ಗಳೊಂದಿಗೆ ಬಂಧನಕ್ಕೆ ಒಳಗೊಂಡಿದೆ. ವಜ್ರದಲ್ಲಿ ಪ್ರತಿ ಕಾರ್ಬನ್ ಪರಮಾಣು ಇತರ 6 ಕಾರ್ಬನ್ಗಳಿಗೆ ಬಂಧನಕ್ಕೆ ಒಳಗೊಂಡಿದೆ. ವಜ್ರದಲ್ಲಿ ಕಾರ್ಬನ್ ಹಾಗೂ ಕಾರ್ಬನ್ ಬಂಧ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಸೊ ಇಲ್ಲಿ ನಾವು ನೋಡುವುದಾದ್ರೆ ಸರಿಯಾಗಿರುವಂತಹ ಉತ್ತರ ನಮ್ದು ಎರಡನೇ ಆಪ್ಷನ್ ಸರಿಯಾಗಿರುತ್ತದೆ. ವಜ್ರದಲ್ಲಿ ಪ್ರತಿ ಕಾರ್ಬನ್ ಪರಮಾಣು ಸಂಖ್ಯೆ 4 ಕಾರ್ಬನ್ಗಳಿಗೆ ಬಂಧನಗೊಂಡಿದೆ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನ ನಾವು ನೋಡ್ತಾ ಸಾಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ದಾರೆ ನೋಡಿ, ಕೆಳಕಂಡ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಕೇಂದ್ರ ಸ್ಥಳಗಳನ್ನು ಹೊಂದಿಸಿ ಬರೆಯಿರಿ. ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳೇನಿದಾವೆ ಇದರ ಬಗ್ಗೆ ಕಂಪಲ್ಸರಿಯಾಗಿ ನಿಮಗೆ ಪ್ರಶ್ನೆ ಬಂದೇ ಬರುತ್ತೆ. ಸೊ ಯಾವುದೆಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆಗಳು? ಆಫ್ರಿಕನ್ ಯೂನಿಯನ್ ಇದೆ, ಆಗ್ನೇಯ ಏಷ್ಯಾ ರಾಷ್ಟ್ರಗಳಂತ ಇದಾವೆ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನ್ಯಾಟೋ, ಸರಿನಾ? ವಿಶ್ವ ವ್ಯಾಪಾರ ಸಂಘಟನೆಗಳು WTO. ಸೊ ಇದರ ಮುಖ್ಯ ಸಂಸ್ಥೆಗಳನ್ನ ಡೈರೆಕ್ಟ್ ಆಗಿ ನಾವು ನೋಡ್ತಾ ಹೋಗೋಣ. ಮುಖ್ಯ ಸಂಸ್ಥೆಗಳನ್ನ ನೋಡೋದಾದ್ರೆ ಆಫ್ರಿಕನ್ ಯೂನಿಯನ್ ಅಡಿಸ್ ಅಬಾಬಾದಲ್ಲಿದೆ. ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘಟನೆ, ಸೊ ಇದು ಜಕಾರ್ತಾದಲ್ಲಿದೆ. ಇನ್ನು ನ್ಯಾಟೋಗೆ ಸಂಬಂಧಿಸಿದಂತೆ ಬ್ರಸೆಲ್ಸ್ ನಲ್ಲಿ ಇದರ ಕೇಂದ್ರ ಸ್ಥಾನ ಇದೆ. ವಿಶ್ವ ವ್ಯಾಪಾರ ಸಂಘಟನೆ ಉಳಿದಿರುವಂತದ್ದು ಜಿನೀವಾನಲ್ಲಿ ಇದೆ. ಸೊ ಆಲ್ಮೋಸ್ಟ್ ನಮಗೆ 2 ಉತ್ತರಗಳು ಗೊತ್ತಿರಬೇಕು, ಅವಾಗ ಮಾತ್ರ ಹೊಂದಿಸಿ ಬರೆಯಿರೋ ಉತ್ತರಗಳಿಗೆ ಆನ್ಸರ್ ಅನ್ನ ಮಾಡ್ತೀವಿ. ಸೊ 1A ಗೆ 2 ಇದೆ, ಎ ಗೆ 2 ಇಲ್ಲಿನಿದೆ. ಎಸ್, ನೆಕ್ಸ್ಟ್ ಬಿ ಏನಿದೆ ಜಕಾರ್ತಾ, ಬಿ ಗೆ 4ನೇದಿದೆ, ಬಿ ಗೆ 4 ಇಲ್ಲಿನೂ ಇದೆ. ಎಸ್, ಬಿ ಗೆ 4 ಇಲ್ಲಿನೂ ಇದೆ. 3ನೇದಕ್ಕೆ ನೋಡೋದು ಸಿ ಗೆ ನೋಡೋದಾದ್ರೆ ಸಿ ಗೆ 1 ಇದೆ, ಸಿ ಗೆ ಇಲ್ಲಿ 3 ಇದೆ, ಸಿ ಗೆ 1. ಎಸ್, ಇದು ನಮಗೆ 3 ಸೀರಿಯಲ್ ಸಿಕ್ಬಿಟ್ರೆ ಸಾಕು, ಇದು ಸರಿಯಾಗಿರುವಂತ ಉತ್ತರ. ಸರಿನಾ? ಈ ಹೇಳಿಕೆ ಈ ಒಂದು ಹೊಂದಿಸಿ ಬರೆ ಏನಿದೆ ಇದು ಸರಿಯಾಗಿರುವಂತ ಉತ್ತರವಾಗಿರುತ್ತದೆ. ಪ್ರಶ್ನೆ ನೋಡ್ರಿ, ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಅಂದ್ರೆ ಕ್ವಾಡ್ ನ ಸದಸ್ಯ ರಾಷ್ಟ್ರಗಳು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ಭಾರತ, ಜಪಾನ್, USA ಹಾಗೂ ಆಸ್ಟ್ರೇಲಿಯಾ ಎನ್ನುವಂಥದ್ದಿದೆ. ಸೊ ಕ್ವಾಡ್ ಗೆ ಸಂಬಂಧಿಸಿದಂತೆ ಭಾರತನೂ ಕೂಡ ಇದೆ, ಜಪಾನ್, USA ಹಾಗೂ ಆಸ್ಟ್ರೇಲಿಯಾ ಈ 4 ದೇಶಗಳು ಇದಾವೆ. ಸರಿನಾ? ಕ್ವಾಡ್ ಅಲ್ಲಿ ಈ 4 ದೇಶಗಳು ಇದಾವೆ, ಭಾರತ, ಜಪಾನ್, USA ಹಾಗೂ ಆಸ್ಟ್ರೇಲಿಯಾ. ಸೊ 4 ಇದಾವೆ, ಎ ಮತ್ತು ಬಿ ಮಾತ್ರ ಸರಿ. ಎಸ್, ಆಪ್ಷನ್ 4 ಏನಿದೆ A, B, C ಮತ್ತು D ಗಳು ಸರಿಯಾಗಿದ್ದಾವೆ. ಸೊ ಕ್ವಾಡ್ ನಲ್ಲಿ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಎನ್ನುವಂಥದ್ದು ಒಂದೊಂದ್ಸಲ ಏನ್ ಮಾಡ್ತಾರೆ, ಕ್ವಾಡ್ ನ ವಿಸ್ತೃತ ರೂಪ ಬರೀರಿ ಅಂತನೂ ಸಹಿತ ನಿಮಗೆ ಕೇಳಬಹುದು. ಕ್ವಾಡ್ ನ ವಿಸ್ತೃತ ರೂಪ ಬರೀರಿ ಅನ್ನೋದು ಕೇಳಬಹುದು, ಅವಾಗ ತಾವುಗಳು ಬರೀಬೇಕು ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಎನ್ನುವಂಥದ್ದು. ಇದು 4 ರಾಷ್ಟ್ರಗಳು ಸೇರಿ ಮಾಡಿಕೊಂಡಿರುವಂತಹ ಸದಸ್ಯ ರಾಷ್ಟ್ರಗಳಿದಾವೆ. ಕ್ವಾಡ್ ನ ಸದಸ್ಯ ರಾಷ್ಟ್ರಗಳು ಭಾರತ ಇದೆ, ಜಪಾನ್ ಇದೆ, US ಇದೆ ಹಾಗೂ ಆಸ್ಟ್ರೇಲಿಯಾ ಇದೆ. ಸೊ ಇಲ್ಲಿ 4ನೇ ಆಪ್ಷನ್ ಸರಿಯಾಗಿರುವಂತದ್ದು. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಕೆಳಕಂಡ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿಗಳು ಮತ್ತು ಅವರ ದೇಶಕ್ಕೆ ಸಂಬಂಧಿಸಿದ ಯಾವ ಜೋಡಿ ಅಥವಾ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಥವಾ ಹೊಂದಾಣಿಕೆಯಾಗಿವೆ? ಸರಿನಾ? 4 ಜೋಡಿಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಜೋಡಿಗಳು ಸರಿಯಾಗಿದ್ದಾವೆ ಎನ್ನುವಂಥದ್ರ ಬಗ್ಗೆ ನೋಡುವುದಾದ್ರೆ, ಟ್ರಿಗ್ವಿಲ್ ಇದೇನ್ ಕೊಟ್ಟಿದ್ದಾರೆ, ನಾರ್ವೆ ಅಂತ ಕೊಟ್ಟಿದ್ದಾರೆ. ಯೂತ್ ಥಾಂಟ್ ಅಂತ ಇದೆ, ಮಯನ್ಮಾರ್ ಇದೆ. ಜಿವಿಯರ್ ಫೆಜರ್ ಡಿಕ್ಯುಲರ್ ಪೋರ್ಚುಗಲ್ ಅಂತ ಇದೆ. ಆಂಟೋನಿಯೋ ಗುರ್ಟೆಸ್ ಪೇರು ಅಂತ ಇದೆ. ಸೊ ಇಲ್ಲಿ ನಾವು ನೋಡುವುದಾದ್ರೆ ಎಸ್, ಟ್ರಿಗ್ವಿಲಿ ನಾರ್ವೆಯಲ್ಲಿದೆ,
ಯೂಥಾಂಟ್ ಮಯನ್ಮಾರ್. ಇದು ರಾಂಗ್ ಇದೆ, ಇದು ರಾಂಗ್ ಇದೆ. ಸೊ ಇಲ್ಲಿ ಸರಿಯಾಗಿರುವಂತದ್ದು ಎ ಮತ್ತು ಬಿ ಗಳು ಸರಿಯಾಗಿದ್ದಾವೆ, ಸರಿಯಾದ ಹೊಂದಾಣಿಕೆಯಲ್ಲಿ ಇದಾವೆ, ಸಂಯೋಜನೆ ಕರೆಕ್ಟ್ ಆಗಿದ್ದಾವೆ. ನೋಡಿ, ಸರಿಯಾಗಿರುವಂತಹ ಹೊಂದಾಣಿಕೆ ಅಂತ ಕೊಟ್ಟಿರಬಹುದು, ಸರಿಯಾಗಿರುವಂತಹ ಸಂಯೋಜನೆ ಅಂತ ಕೊಟ್ಟಿರಬಹುದು. ಎರಡು ಟೈಪ್ ಪ್ರಶ್ನೆಗಳನ್ನ ನಿಮ್ಗೆ ಇಲ್ಲಿ ಕೇಳ್ತಾರೆ. ಸೊ ಎ ಮತ್ತು ಬಿ, ಎ ಮತ್ತು ಬಿ ಮಾತ್ರ ಸರಿಯಾಗಿರುವ ಎನ್ನುವಂಥದ್ದನ್ನ ಇಲ್ಲಿ ಕೊಡಲಾಗಿದೆ. ಸರಿಯಾಗಿರುವಂತ ಉತ್ತರ ಸೆಕೆಂಡ್. 13ನೇ ಪ್ರಶ್ನೆ ನೋಡುವುದಾದ್ರೆ, ಈ ಕೆಳಗಿನವರಲ್ಲಿ ವಿಜಯನಗರವನ್ನು ಆಳಿದ ಸಂಗಮ ವಂಶದ ರಾಜರನ್ನು ಗುರುತಿಸಿ. ಯಾವ ವಂಶದ್ದು? ಸಂಗಮ ವಂಶದ ರಾಜರನ್ನ ಗುರುತಿಸಬೇಕಾಗಿರುವಂತದ್ದಿದೆ. ಆಪ್ಷನ್ ನೋಡುವುದಾದ್ರೆ 2ನೇ ಬುಕ್ಕ, ವೀರನರಸಿಂಹ, 1ನೇ ದೇವರಾಯ, ಮಲ್ಲಿಕಾರ್ಜುನ. ಸೊ ಇಲ್ಲಿ ಸರಿಯಾಗಿರುವಂತ ಉತ್ತರವನ್ನ ನಾವು ನೋಡುವುದಾದ್ರೆ ಸಂಗಮವನ್ನ 2ನೇ ಬುಕ್ಕರು ಕೂಡ ಆಳಿದ್ದಾರೆ. ನೆಕ್ಸ್ಟ್ ನಾವು ನೋಡುವುದಾದ್ರೆ ವೀರ ನರಸಿಂಹ ಇಲ್ಲ, 1ನೇ ದೇವರಾಯ, ಆಮೇಲೆ ಮಲ್ಲಿಕಾರ್ಜುನ. ಸರಿನಾ? ಎ ಸಿ ಹಾಗೂ ಡಿ, ಎ ಸಿ ಹಾಗೂ ಡಿ, ಎ ಸಿ ಹಾಗೂ ಡಿ. ಎ ಸಿ ಹಾಗೂ ಡಿ ಇದು ಸರಿಯಾಗಿರುವಂತ ಉತ್ತರವಾಗಿರುತ್ತದೆ. ಇಂತಹ ಒಂದು ಪ್ರಶ್ನೆಗಳು ನಿಮಗೆ ಬೇಕಾಗಿದೆ, ಜಕಾರ್ ಅಕಾಡೆಮಿನ ಆದಷ್ಟು ಬೇಗ ತಾವುಗಳು ಸಬ್ಸ್ಕ್ರೈಬ್ ಅನ್ನ ಮಾಡಿ. ಹಾಗೂ ನಿಮ್ ಮುಂಬರುವಂತಹ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪೇಪರ್ 1 ಏನಿದೆ ಸಂಪೂರ್ಣವಾಗಿರುವಂತ ಓಲ್ಡ್ ಕ್ವಶನ್ ಪೇಪರ್ ಎಲ್ಲವನ್ನ ನಾವು ಬಿಡಿಸ್ತಾ ಇದೀವಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ, ಯಾಕಂದ್ರೆ ಇವತ್ತಿನವರೆಗೆ ಸಾಕು, ನೆಕ್ಸ್ಟ್ ವಿಡಿಯೋದಲ್ಲಿ ಲಾಂಗ್ ಆಗುತ್ತೆ. ಸೊ ಈ ಒಂದು ವಿಡಿಯೋಗೆ ತಾವುಗಳು ಹೆಚ್ಚಿಗೆ ಪ್ರೀತಿಯನ್ನ ತೋರಿಸಿದ್ರೆ, ಹೆಚ್ಚಿಗೆ ಕಮೆಂಟ್ ಅನ್ನ, ಲೈಕ್ಸ್ ಅನ್ನ ಮಾಡಿದ್ರೆ ಮುಂದಿನ ವಿಡಿಯೋನು ಕೂಡ ನಾನು ಮಾಡ್ತೀನಿ. ಹಾಗೂ ಓಲ್ಡ್ ಎಲ್ಲಾ ಕ್ವಶನ್ ಪೇಪರ್, ಕ್ರೈಸ್ ಇರಬಹುದು, ವಿಲೇಜ್ ಅಕೌಂಟೆಂಟ್ ಇರಬಹುದು, HSTR ಆಗಿರ್ಬೋದು, PST ಆಗಿರ್ಬೋದು, ಎಲ್ಲ ಓಲ್ಡ್ ಕ್ವಶನ್ ಪೇಪರ್ ಎಲ್ಲಾನು ಕೂಡ ನಾವು ಸಾಲ್ವ್ ಮಾಡೋಣ. ಸರಿನಾ? ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ತಪ್ಪದೆ ಜಕಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಭೇಟಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಮುಂದಿನ ಪಾರ್ಟ್ ಬೇಕಿದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಸೊ ಮತ್ತೆ ಭೇಟಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.